ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಆಗಿರುತ್ತೆ ಫುಲ್ ಶಾಪಿಂಗ್ ವ್ಲಾಗ್. ಮತ್ತು ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋಬೇಕು, ಅದಾಗಿರುತ್ತೆ. ಏನು ಸ್ಪೆಷಲ್ ಅಂತ ಕೇಳ್ತೀರಾ? ಹೌದು, ಸ್ಪೆಷಲ್ ಇದೆ. ತುಂಬ ದಿನದಿಂದ ಕಾಯ್ತಿರೋ ಅಂತ ನನ್ನ ಮಕ್ಕಳು ಬರ್ತಡೇ ಬರ್ತಾ ಇದೆ ಇನ್ನು 2 ಡೇಸಲ್ಲಿ. ಲಾಸ್ಟ್ ಮೂಮೆಂಟಿಗೆ ಫೈನಲ್ ಆಯಿತು ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಹಾಗಾಗಿ ಏನು ಟೈಮ್ ಇಲ್ಲ, ಬೇಗ ಶಾಪಿಂಗ್ಗೆ ಹೋಗಬೇಕು ಇವತ್ತು. ಹಾಗಾಗಿ ಶಾಪಿಂಗ್ಗೆ ಹೊರಟಿದ್ದೀನಿ. ಮಕ್ಕಳಿಗೆ ಬಟ್ಟೆ ತೊಗೋಬೇಕು ಮತ್ತು ನನಗೂ ಬಟ್ಟೆ ತೊಗೋಬೇಕು. ತುಂಬಾ ಕೆಲಸ ಇದೆ. ನಿನ್ನೆ ರಾತ್ರಿನೂ ಡಿಸೈಡ್ ಆಯಿತು, ಸರಿ ಪಾರ್ಟಿ ಮಾಡೋಣ, ಬರ್ತ್ಡೇ ಪಾರ್ಟಿ ಅಂತ. ಹಾಗಾಗಿ ಎಲ್ಲ ಫೈನಲ್ಲಾಗಿ ಈಗ ಇವತ್ತು ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಹಾಗಾಗಿ ಅಪ್ಪ ನನಗೆ ಮೆಟ್ರೋ ಹತ್ಸೋದಕ್ಕೆ ಅಂದ್ಬಿಟ್ಟು ವಿಜಯನಗರ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಬರ್ತಾರೆ. ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಅವ್ರಿಗೂ ಪೂರ್ತಿ ಇವತ್ತು ನಾಳೆ ಎಲ್ಲ ತುಂಬಾ ಕೆಲಸ ಇದೆ. ಏನಂದರೆ ಏನೂ ಪ್ಲ್ಯಾನ್ ಆಗಿಲ್ಲ, ಆರ್ಗನೈಸ್ ಆಗಿಲ್ಲ. ಲಾಸ್ಟ್ ಮೂಮೆಂಟಿಗೆ ಡಿಸೈಡ್ ಆಗಿರೋದ್ರಿಂದ ಏನೂ ಕೂಡ ಇನ್ನೂ ಫೈನಲೈಸ್ ಆಗಿಲ್ಲ, ಅದೆಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನಾನು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಮೆಟ್ರೋಯಿಂದ ಬೇಗ ಹೋಗ್ಬೋದು ಅಂತ. ಸೊ ಇದು ವಿಜಯನಗರ ಮೆಟ್ರೋ. ತುಂಬ ದಿನ ಆದಮೇಲೆ ನಾನು ಈ ಕಡೆ ಬಂದಿದ್ದು. ಮುಂಚೆ ಓಡಾಡ್ತಿದ್ದೆ, ಬಟ್ ಈಗ ನನ್ನ ಮದುವೆ ಆದಮೇಲಿಂದ ಮೋಸ್ಟ್ಲಿ ಈ ಕಡೆ ಬಂದೇ ಇಲ್ಲ ನಾನು. ಇದೇ ಫಸ್ಟ್ ಟೈಮ್ ಮದುವೆ ಆದಮೇಲೆ ಬರ್ತಾ ಇರೋದು. ಹಾಗಾಗಿ ಹೊಸ ಎಕ್ಸ್ಪೀರಿಯನ್ಸ್. ಒಬ್ಬಳೇ ಬಂದಿರೋದು ಕೂಡ ಇದೇ ಫಸ್ಟು ಮದುವೆ ಆದಮೇಲೆ. ಸೊ ಎಲ್ಲ ಬೇಗನೆ ಒಂದು 15 ಮಿನಿಟ್ಸಿಗೆಲ್ಲ ನಾನು ಬಂದುಬಿಟ್ವಿ ಚಿಕ್ಕಪೇಟೆಗೆಲ್ಲ. ಈಗ ಚಿಕ್ಕಪೇಟೆಯಿಂದ ಹೊರಗಡೆ ಬರ್ತಾಯಿದ್ವಿ ಮೆಟ್ರೋ ಸ್ಟೇಷನಿಂದ. 15 ಮಿನಿಟ್ಸಲ್ಲಿ 2 ಟ್ರೈನ್ ಕ್ಯಾಚ್ ಮಾಡಿಕೊಂಡು ಬಂದೇ ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದೆ 1 ಮುಕ್ಕಾಲು ಗಂಟೆ ಆದರೂ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಬಂದು ಇವಾಗ ವೆಯ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. ನನ್ನ ಹಸ್ಬೆಂಡಿಂದು ಅರ್ಧ ದಾರಿನೂ ಬಂದಿಲ್ಲ. ಸರಿ ವೆಯ್ಟ್ ಮಾಡು, ಬರ್ತೀನಿ ಅಂತ ಅಂದರು. ಇನ್ನು ಅಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಹೋದರೆ ಮತ್ತೆ ನಾವು ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಕಷ್ಟ ಅಂದ್ಬಿಟ್ಟು ಅಲ್ಲೇ ಚಿಕ್ಕಪೇಟೆನಲ್ಲೇ ಆಚೆ ಬಂದುಬಿಟ್ಟು ಮೆಟ್ರೋ ಸ್ಟೇಷನಿಂದ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡೆ. ಒಂದು 15 to 20 ಮಿನಿಟ್ಸ್ ಆದಮೇಲೆ ಬಂದರು. ಸೊ ಅವ್ರ ಜೊತೆ ಇವಾಗ ಹೊರಟಿದ್ದೀನಿ. ತುಂಬ ಕಡೆ ಶಾಪಿಂಗ್ ಮಾಡೋದು ಬಾಕಿ ಇದೆ. ಬ್ಯಾಂಗಲ್ ಸ್ಟೋರ್ಸ್ಗೆಲ್ಲ ಹೋಗಬೇಕು, ಮತ್ತು ರಿಟರ್ನ್ ಗಿಫ್ಟಿಗೆ ತರೋದಕ್ಕೆ ಅಲ್ಲಿಗೆಲ್ಲ ಹೋಗಬೇಕು. 2-3 ಕಡೆ ವಿಚಾರಿಸ್ಬೇಕು. ಸೊ ಲೇಟ್ ಆಯಿತು. ಸೊ ಇನ್ನು ಇದು ಎಲ್ಲ ಮುಗಿಸ್ಕೊಂಡು ಬರ್ತಾ ಇರೋದು. ಆ್ಯಕ್ಚುಲಿ ನನಗೆ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ಟೆ ಸೆಲೆಕ್ಷನಲ್ಲೇ ಟೈಮ್ ಹೊಟ್ಟೋಯ್ತು. ವೀಡಿಯೋ ಮಾಡಬೇಕು ಅನ್ನೋದು ಕೂಡ ನೆನಪಾಗಲಿಲ್ಲ. ಮತ್ತು ನನ್ನ ಅಲ್ಲೆಲ್ಲ ಶಾಪಿಂಗ್ ಮುಗಿಸಿ ಆಟೋ ಹತ್ತಿಸಿದ್ದಾರೆ. ಇನ್ನು ಮೆಟ್ರೋಗೆ ಹೋಗೋದಕ್ಕೆ ಮತ್ತು ಲಗೇಜೆಲ್ಲ ಹೊತ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಆಟೋ ಫುಲ್ ಲಗೇಜ್ ಆಗೋಗಿದೆ. ಸೊ ಇದನ್ನು ತೊಗೊಂಡು ಮನೆಗೆ ಹೋಗಬೇಕು. ಏನೊಂದು 15 ಮಿನಿಟ್ಸಲ್ಲಿ ಹೊರಟೋಗ್ಬಿಡ್ತೀನಿ. ಅರ್ಧ ದಾರಿ ಬಿಟ್ಟು ಕೊಟ್ಟಿದ್ದಾರೆ. ಸುಸ್ತೇನೋ ಆಯಿತು ಗಾಡಿನಲ್ಲಿ ಹೋದ್ರೂ. ಬಟ್ ವೆದರ್ ತುಂಬಾ ಚೆನ್ನಾಗಿತ್ತು. ಬಿಸಿಲಿದ್ದಿದ್ರು ಕಷ್ಟ ಆಗಿರೋದು, ಮಳೆ ಇದ್ದಿದ್ರು ಕಷ್ಟ ಆಗಿರೋದು. ಇದು ತುಂಬ ಕರೆಕ್ಟಾಗಿತ್ತು ಶಾಪಿಂಗ್ ಮಾಡೋದಕ್ಕೆ. ಸೊ ಸಖತ್ತಾಗಿ ಶಾಪಿಂಗ್ ಮಾಡಿಕೊಂಡು 3:45 ಆಯಿತು ನೋಡಿ ಹೊರಡೋ ಅಷ್ಟೊತ್ತಿಗೆ. ಇಷ್ಟೊತ್ತಾಯಿತು ಶಾಪಿಂಗ್ ಆಗೋದೇ, ಇಷ್ಟೊತ್ತಾಯಿತು. ಇನ್ನು ಇದೆಲ್ಲ ಯಾವಾಗ ಪ್ಯಾಕ್ ಮಾಡ್ಕೊಳ್ಳೋದು, ಯಾವಾಗ ಮಕ್ಕಳಿಗೆಲ್ಲ ಟ್ರಯಲ್ ಮಾಡಿ ನೋಡೋದು ಒಂದು ಗೊತ್ತಾಗ್ತಾ ಇಲ್ಲ. ತುಂಬಾ ಒಂಥರ ಟೆನ್ಷನ್ ಆಗ್ತಾಯಿದೆ, ಮೈಂಡೆಲ್ಲ ಬ್ಲಾಕ್ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ಹೊತ್ತು ಕಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಎಲ್ಲ ನೆನಪಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಒಂದು ಐಟಮ್ ನಾಳೆ ದಿನ ಇಲ್ಲ ಅಂದರೆ ಅಷ್ಟು ಕಷ್ಟ ಆಗೋಗುತ್ತೆ. ಎಲ್ಲ ಮನೆಯಿಂದ ಮತ್ತೆ ತರೋದಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ. ಯಾಕಂದರೆ ಮಕ್ಕಳಿಗೆ ಅವರವರ ವಸ್ತುಗಳಲ್ಲೇ ಕಂಫರ್ಟ್ ಸಿಗೋದು. ಆ ಕಂಫರ್ಟ್ನ ನಾವು ಮಿಸ್ ಮಾಡಿದ್ವು ಅಂದರೆ ಇಡೀ ದಿನ ರಗಳೆನೇ ಅವ್ರದ್ದು. ಇನ್ನು ನಾಳೆ ಬೇರೆ ಸತ್ಯನಾರಾಯಣ ಪೂಜೆ ಇದೆ. ಬೆಳಗ್ಗೆ ಫುಲ್ಲು ಮನೇಲೆಲ್ಲ ಜನ ಇರ್ತಾರೆ ಮಧ್ಯಾಹ್ನದ ತನಕ. ಇನ್ನು ಮತ್ತೆ ಸಂಜೆ ಆಗ್ತಿದ್ದಂಗೆ ಮತ್ತೆ ಪಾರ್ಟಿ, ಅದೊಂಥರ ಇರುತ್ತೆ. ಇವು ಏನು ಮಾಡ್ತಾರೋ ನೋಡಬೇಕು. ಇನ್ನು ಐಟಮ್ಸ್ಗಳೆಲ್ಲ ಮನೆಗೆ ತಂದಿದ ತಕ್ಷಣ ಎಕ್ಸೈಟ್ಮೆಂಟ್ ನೋಡಬೇಕಾಗಿತ್ತು. ತಗೋ ನೋಡು, ನಿನಗೆ ಅಂತ ತಂದಿರೋದು. ಒಂದು ನಿಂಗೆ ಫಸ್ಟು ಮಕ್ಕಳಿಗೆ ಟ್ರಯಲ್ ನೋಡಿಬಿಡೋಣ ಬಟ್ಟೆಗಳೆಲ್ಲ ಹಾಕಿಬಿಟ್ಟು ಅಂತ ಹೇಳಿ ನಾನು ಹೋಗಿ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಕೂತ್ಕೊಂಡಿದ್ದೀನಿ. ಇದೆಲ್ಲ ರಿಟರ್ನ್ ಗಿಫ್ಟ್ಗಳು. ಒಂದು ಪೌಚಲ್ಲಿ ಸುಮಾರಷ್ಟು ಚಿಕ್ಕ ಐಟಮ್ಸ್ಗಳಿದ್ವು. ಅಂದರೆ ಪೆನ್, ಪೆನ್ಸಿಲ್, ಎರೇಸರು,
ಆಮೇಲೆ ಶಾರ್ಪ್ನರು ಮತ್ತು ಮ್ಯಾಜಿಕ್ ಪೆನ್ ಅಂತ ಫ್ಲೋಟಿಂಗ್ ಪೆನ್ ಅಂತ ಬರುತ್ತಲ್ಲ, ಅಂದರೆ ಪ್ಲಾಸ್ಟಿಕ್ ಐಟಮ್ ಮೇಲೆ ಬರೆದ್ರೆ ಅದು ನೀರಲ್ಲಿ ಬಿಟ್ಟಿದ ತಕ್ಷಣ ಫ್ಲೋಟ್ ಆಗುತ್ತೆ, ಆ ಥರದ್ದು. ಇನ್ನೂ ತುಂಬ ಐಟಮ್ಸ್ಗಳಿದ್ವು. ಆಮೇಲೆ ಒಂದು ಕೀ ಚೈನ್ ಇತ್ತು. ಇದೆಲ್ಲನೂ ಸೇರಿ ಒಂದು ಪೌಚಿಗೆ ಹಾಕಿ, ಇದು ಚಿಕ್ಕ ಮಕ್ಕಳಿಗೆ ಅಂದರೆ 0 to 5 ಇಯರ್ಸ್ ತನಕ ಇದನ್ನು ಕೊಟ್ವಿ. ಆಮೇಲೆ 5 to 10 ಇಯರ್ಸಿಗೆ ಬೇರೆ ಇದಕ್ಕೆ ಸ್ವಲ್ಪ ಇನ್ನೊಂದು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ವಿ. ಅಂದರೆ ಮ್ಯಾಜಿಕ್ ಬುಕ್ ಆಗಿರ್ಬೋದು, ಅದಕ್ಕೆ ಟೂಲ್ಸ್ ಆಗಿರ್ಬೋದು, ಅದೆಲ್ಲ ಆ್ಯಡ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು 10 to 15 ಇಯರ್ಸಿಗೆ ಬೇರೆ ಅದೊಂಥರ ಟಾಯ್ಸ್ ತಂದಿದ್ವಿ. ಸೊ ಇದನ್ನೆಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ವಿ. ಎಲ್ಲ ಅವರು ಎಕ್ಸೈಟ್ಮೆಂಟಿಂದ ನೋಡ್ತಾಯಿದ್ರು ಹೆಂಗಿದೆ ಅಪ್ಪ ಅಂತ. ಅವಳಿಗೆ ಒಂದು ಮೊಬೈಲ್ ಕೂಡ ತೊಗೊಂಬಂದಿದ್ದೆ ಚಿಕ್ಕದು. ಅದೇ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಆಡ್ತಿದ್ವಲ್ಲ, ಆ ಥರದ ಮೊಬೈಲು. ಅವಳು ಅದನ್ನು ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾಯಿದ್ಲು. ಈಗ ಬಟ್ಟೆ ಎಲ್ಲ ಹಾಕಿ ನೋಡೋಣ ಅಂತ ಒಂದೊಂದನ್ನೇ ಟ್ರೈ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿಗಂತೂ ತುಂಬಾ ಖುಷಿಯಾಗೋಯ್ತು. ಏನಿದು ಈ ಥರ ಇದೆ ಅಂತ. ಎಲ್ಲ ಹಾಕಿಸ್ಕೊಂಡ್ಲು, ಚೆನ್ನಾಗಿ ನೋಡ್ತಾಯಿದ್ಲು. ಬಟ್ ತೆಗಿಬೇಕಾದ್ರೆ ಮಾತ್ರ ತುಂಬ ಕಷ್ಟಪಟ್ಟಿದ್ದಾಯಿತು. ತೆಗಿಯೋದಕ್ಕೆ ತುಂಬ ಹತ್ಬಿಟ್ಲು. ನಮಗೂ ಗೊತ್ತಾಗಲಿಲ್ಲ ಹೆಂಗೆ ತೆಗಿಯೋದು ಅಂತ. ಇವಳು ಅಷ್ಟೇ, ಚಿಕ್ಕವಳು ಅಷ್ಟೇ, ತುಂಬ ಮುದ್ದಾಗಿ ಕಾಣ್ತಾಯಿದ್ಲು. ನಿಮಗೆ ಫಂಕ್ಷನ್ ದಿನ ಹಾಕ್ತಕ್ಕ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂತ. ಆಮೇಲೆ ಇನ್ನು ಪೂಜೆಗೆ ಅಂತ ಬೇರೆ ಡ್ರೆಸ್ ತಂದಿದ್ವಿ, ಅದನ್ನು ಹಾಕಿ ನೋಡ್ತಾಯಿದ್ವಿ. ಯಾಕಂದರೆ ಸೈಜ್ ಏನಾದರೂ ದೊಡ್ಡದಾಗಿದ್ದರೆ ಅಟ್ಲೀಸ್ಟ್ 1-2 ಸ್ಟಿಚ್ ಹಾಕ್ಬಿಡೋಣ ಅಂದ್ಬಿಟ್ಟು. ಬಟ್ ಕರೆಕ್ಟಾಗಿ ಆಗ್ತಿತ್ತು, ಹಾಗಾಗಿ ಏನು ಸ್ಟಿಚ್ ಹಾಕಲಿಲ್ಲ. ಇನ್ನು ನನಗೆ ಮತ್ತು ಮಕ್ಕಳಿಗೆ ಬ್ಯಾಂಗಲ್ ಸ್ಟೋರಿಂದ ಕೆಲವೊಂದು ಐಟಮ್ಸ್ನ ಎತ್ಕೊಬಂದಿದ್ದೆ. ಅದನ್ನು ಕೂಡ ನೋಡ್ತಾ ಇದ್ದೆ ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಆಗುತ್ತೋ ಇಲ್ವೋ ಅಂತ. ಆಮೇಲೆ ಹಾಗೆ ಅಮ್ಮಂಗೂ ಕೂಡ ಡ್ರೆಸ್ ತೊಗೊಂಬಂದಿದ್ದೆ, ಅದೆಲ್ಲ ನೋಡಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಕಂಟಿನ್ಯೂಷನ್ನು. ಇವತ್ತು ಹೊರಟಿದ್ದೀವಿ ಜಯನಗರ್ಗೆ. ಟೈಮ್ ಆಗಲೇ 12 ಆಗ್ತಾ ಬಂತು. ಎಲ್ಲ ರೆಡಿಯಾಗಿ ಹೊರಡೋದು ಇಷ್ಟೊತ್ತಾಯಿತು. ಪಾಪು ಫುಲ್ ಆರ್ಮಿ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಧರಣಿ ಹಾಯ್ ಹಾಯ್ ಟಾಟಾ ಮಾಡು, ಟಾಟಾ ಟಾಟಾ. ಸೊ ಅವಳು ಕೂಡ ಇದೇ ಥರ ಡ್ರೆಸ್ ಹಾಕೊಂಡು ಅವಳು ರೆಡಿ ಆಗಿದ್ದಾಳೆ. ಕಾರಲ್ಲಿ ಕೂತಿದ್ದೀವಿ. ಅಪ್ಪ ಬೀಗ ಎಲ್ಲ ಹಾಕೊಂಡು ಬರಬೇಕು ಅಷ್ಟೇ. ಮನೆಗೆ ಹೋಗಿ ತುಂಬ ಕೆಲಸಗಳು ಬಾಕಿ. ಎಲ್ಲಿ ಬಿಡೋಗ್ತಿದ್ಯಾ, ಬಿದ್ಲು. ಓಕೆ, ಇವತ್ತು ಮನೆಗೆ ಹೋಗಿ ತುಂಬ ಕೆಲಸಗಳು ಬಾಕಿ ಇದೆ, ಎಲ್ಲ ಮಾಡಬೇಕು. ಏನೇನು ಮಾಡಿದಾರೋ ಗೊತ್ತಿಲ್ಲ. ಇನ್ನೂ ಚಿಕ್ಕ ಪುಟ್ಟವೆಲ್ಲ ರೆಡಿ ಮಾಡ್ಕೋಬೇಕು. ಪೂಜೆ ಐಟಮ್ಸ್ಗಳು, ಕುಂಕುಮ ಕೊಡೋಕ್ಕೆ ಐಟಮ್ಸ್ಗಳು ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಈವ್ನಿಂಗ್ ಫಂಕ್ಷನಿಗೆ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ತುಂಬ ಕೆಲಸ ಇದೆ. ಬೇಗ ಹೋಗಬೇಕು ಅಂದರೆ ಇಷ್ಟೊತ್ತಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ವೆದರ್ ಕೂಡ ತುಂಬಾ ಸಖತ್ತಾಗಿದೆ. ಸೊ ಬನ್ನಿ ಹೋಗೋಣ. ಆಚೆ ಅಂದರೆ ಇಬ್ರಿಗೂ ಫುಲ್ ಖುಷಿ ನೋಡಿ, ಏನು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾಳೆ ಅಂತ. ಹಿಂದೆ ಹಾಕಿರೋ ಲಗೇಜಲ್ಲಿರೋ ಐಟಮ್ಸ್ಗಳೆಲ್ಲ ತೆಗೆದು ಮುಂದೆ ಹಾಕ್ಬಿಟ್ಟಿದ್ಲು. ಆಗಲೇ ಮಧ್ಯಾಹ್ನ ಆಗಿರೋದ್ರಿಂದ ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ, ಬೇಗನೆ ಬಂದ್ವಿ. ಇನ್ನು ಬಂದಿದ್ದ ತಕ್ಷಣ ಸ್ವಲ್ಪ ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆಲ್ಲ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಂದ್ವಿ ಮನೆಗೆ. ಆಗಲೇ ಇವರು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಲ್ಲ ಲಗೇಜ್ಗಳೆಲ್ಲ ಇಲ್ಲೇ ಇದೆ. ಇದು ಮಕ್ಕಳು ಬಟ್ಟೆ, ಪಾಪು ಬಟ್ಟೆ, ನನ್ನ ಬಟ್ಟೆ, ಅಪ್ಪ ಅಮ್ಮವ್ರ ಬಟ್ಟೆ ಎಲ್ಲ ಇಲ್ಲೇ ಇದೆ. ಎಲ್ಲ ಸೆಟ್ ಮಾಡ್ಕೋಬೇಕು. ಟೈಮ್ ಎಷ್ಟಾಗಿದೆ? 1:30. ಹಲೋ ಹಲೋ. ಸುಸ್ತಾಯ್ತಾ ಮಗಳೇ? ಬಂದು ಸುಸ್ತಾಗಿ ನೀರು ಕುಡಿತಿದ್ವಿ. ತೋರಿಸು, ಅಲ್ಲಿ ತೋರಿಸು ನಿಂದು. ಹಾಯ್ ಹಲೋ ಪಾಪಚ್ಚಿ. ಮಾಡು ಚುಚ್ಚು ಪಾಪ ನೋಡ್ರಿ ಈಗ ನೋಡ್ರಿ ತೋರ್ಸಮ್ಮ. ಅಯ್ಯೋ ಅಪ್ಪ, ಎಷ್ಟು ಬಾಯಾರಿಕೆ ಆಗಿದೆ ನನ್ನ ಮಗಳಿಗೆ. ಫಸ್ಟ್ ನೀರು ಕುಡಿಯಮ್ಮ. ಯಾಕೋ ಎಲ್ಲ ಒಂದೇ ಉಸಲ್ ಮಾಡಿ ತುಂಬಾ ಸುಸ್ತು ಅನ್ನಿಸ್ತಾ ಇದೆ. ಹಾಗಾಗಿ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಮೈಂಡ್ ಫ್ರೆಶ್ ಆಗಿರೋದು ಅಷ್ಟೇ ಮುಖ್ಯ. ಯಾಕಂದರೆ ಏನು ಮಾಡೋದು ಅಂತ ತಲೆ ಓಡ್ತಾ ಇಲ್ಲ. ಆಗಲೇ ಸಂಜೆ ಆಯಿತು, ಮಕ್ಕಳು ಎಲ್ಲ ಊಟ ಮಾಡಿ ನಾನು ಅದಕ್ಕೆ ಸ್ವಲ್ಪ ಹೊತ್ತು ಗಾಳೀಲಿ ಹಾಗೆ ಕೂತ್ಕೊಳ್ಳೋಣ, ಫ್ರೆಶ್ನೆಸ್ ಬರುತ್ತೆ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನೋಡಿ ಈಗಲೇ ನನ್ನ ಮುಖದಲ್ಲಿ ಇಷ್ಟು ಟಯರ್ಡ್ನೆಸ್ ಕಾಣ್ತಾ ಇದೆ. ಇನ್ನು ನಾಳೆ ಫಂಕ್ಷನಲ್ಲಿ ಏನು ಕತೆನೋ ನಿಜವಾಗ್ಲೂ ಗೊತ್ತಿಲ್ಲ, ಹಿಂಗೆ ಮಾಡ್ತೀನಿ ಏನು ಅಂತ. ಬೆಳಗ್ಗೆ ಎಲ್ಲ ಪೂಜೆ ನಡೆಯುತ್ತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದಕ್ಕೂ ಒಂದು 30 ಜನ ಬಂದಿರ್ತಾರೆ. ಅವಾಗ್ಲೂ ಅಷ್ಟೇ, ಯಾಕಂದರೆ ಮಕ್ಕಳು ತುಂಬ ಕ್ಯೂಟಾಗಿ ಎಲ್ಲರೂ ನೋಡಿದ್ರು ನಗ್ತಿರ್ತಾರೆ. ಹಾಗಾಗಿ ಏನಂದರೆ ಎಲ್ಲರೂ ನಾನು ಎತ್ಕೊಳ್ತೀನಿ ಅಂತ ಬರ್ತಾರೆ. ಯಾರಿಗೂ ಇಲ್ಲ ಆಗೋದಿಲ್ಲ, ಎತ್ಕೋಬೇಡಿ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ತುಂಬ ಸ್ಮೂತಾಗಿರೋವಂಥ ಬಟ್ಟೆ ತಂದಿದ್ದೀವಿ, ಹೆಂಗಾದರೂ ಒದ್ದಾಡಲಿ ಅಂತ. ಬಟ್ ಅವ್ರು ಯಾವ ರೀತಿ ಎತ್ಕೊಳ್ತಾರೆ, ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಕಿರಿಕಿರಿ ಮಾಡ್ತಾರೆ ಅವರು. ಇನ್ನು ನಾನು ಅಲೋಕಿಬ್ರು ಪೂಜೆಲಿ ಕೂತ್ಕೊಂಡಿರ್ತೀವಿ. ಇನ್ನು ಅಮ್ಮ ಅಪ್ಪ ಇಬ್ಬರೇ ಮಕ್ಕಳನ್ನ ನೋಡ್ಕೋಬೇಕು. ಇನ್ನು ಮನೇಲಿ ಏನಾದರೂ ಸಾಮಾನು ಐಟಮ್ಸ್ ಎಲ್ಲ ತೊಗೊಡ್ಬೇಕು ಅಂದರೆ ಅಪ್ಪ ಅಮ್ಮನೇ ಬರಬೇಕು. ಅಂದರೆ ಅಡುಗೆ ಮನೆಯಿಂದನೋ ಅಲ್ಲ ಆಚೆಯಿಂದನೋ ಏನಾದ್ರು ತೊಗೊಡ್ಬೇಕು ಅಂದಾಗ. ಸೊ ಅಂಥ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ
ಅವ್ರುಗಳು ಅಲ್ಲಿರ್ತಾರೆ, ಯಾರ ಕೈಲೋ ಮಕ್ಳನ್ನ ಕೊಟ್ಟು ಹೋಗಿರ್ತಾರೆ, ಅವರು ಯಾವುದೋ ಒಂದು ಆ್ಯಂಗಲಲ್ಲಿ ಎತ್ಕೊಳ್ಳೋದು, ಅವ್ರಿಗೆ ಅಳು ಬರೋದು ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಈಗಲೇ ಚಿಂತೆ ಆಗ್ತಾಯಿದೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಬೆಳಗ್ಗೆ ಅಂತೂ ಕಂಫರ್ಟಬಲಾಗಿ ಇರ್ತಾರೆ, ಅದಂತೂ ಹೇಳ್ತೀನಿ ನಾನು 100%. ಆಮೇಲೆ ಹೋಗ್ತಾ 5 ಗಂಟೆ 6 ಗಂಟೆ ಆದೋಗೆ ಊಟ ಮಾಡಿ ಮಲಗಿದ್ರೂ ಸರಿ, ಒಂದು ಸ್ವಲ್ಪ ಹೊತ್ತು ಆರಾಮಾಗಿರ್ತಾರೆ. ಇಲ್ಲ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಅವ್ರು ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾರೆ. ಅವಾಗ ಇರೋದು ಫಂಕ್ಷನ್ನು, ಅವಾಗ ಹೆಂಗಿರ್ತಾರೋ ನಿಜ ಗೊತ್ತಿಲ್ಲ. ಅದಂತೂ ನನಗೆ ತುಂಬಾ ಟೆನ್ಷನ್ ಆಗ್ತಾಯಿದೆ. ನೋಡಬೇಕು, ನೀವು ನಮ್ಮ ಜೊತೆ ಇರಿ. ಮಕ್ಕಳು ಬರ್ತಡೆಗೆ ನೀವು ಕೂಡ ಜಾಯ್ನ್ ಆಗಿ ವೀಡಿಯೋಸ್ ಎಲ್ಲ ಹಾಕ್ತೀನಿ, ನೋಡಿ. ನಿಮ್ಮ ಆಶೀರ್ವಾದ ಮಕ್ಕಳಿಗೆ ತುಂಬಾ ಮುಖ್ಯ. ಎಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡಿ. ಇಷ್ಟು ಪುಟಾಣಿ ಮಕ್ಕಳು ಎಷ್ಟು ಬೇಗ 1 ಇಯರ್ ಆಯಿತು ಗೊತ್ತೇ ಆಗ್ತಾಯಿಲ್ಲ. ಸೊ ನಿಮ್ಮ ಆಶೀರ್ವಾದನೂ ನಮಗೆ ತುಂಬ ಮುಖ್ಯ. ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ವೀಕ್ಲಿ ಟ್ವೈಸ್ ನಾನು ವೀಡಿಯೋಸ್ ಹಾಕ್ತಾನೇ ಇದ್ದೀನಿ, ಅದಂತೂ ಪಕ್ಕ. ಬಟ್ ಯಾಕೋ ಅಂದ್ಕೊಂಡಿದ್ದು ರೀಚ್ ಹೋಗ್ತಾ ಇಲ್ಲ. ನನಗೆ ಅದೇ ಬೇಜಾರಾಗ್ತಿದೆ, ಯಾಕೆ ಏನು. ಯಾಕಂದರೆ ನನ್ನ ಕಂಟೆಂಟ್ ಇದ್ದರೆ ಮಾತ್ರನೇ ವೀಡಿಯೋ ಮಾಡ್ತಾರೆ. ಸುಮ್ಮನೆ ಏನೋ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಇಂಥ ವೀಡಿಯೋಸ್ ನಾನು ಮಾಡ್ತಾನೇ ಇಲ್ಲ. ಹಾಗಿದ್ರೂ ಯಾಕೆ ವ್ಯೂಸ್ ಹೋಗ್ತಾ ಇಲ್ಲ ಅನ್ನೋದು ನನ್ನದೊಂದು ಚಿಂತೆ. ಸೊ ಎಷ್ಟು ದಿನ ಅಂತ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ವೀಡಿಯೋಸ್ ಹಾಕ್ಬೋದು. ಒಂದಿನ ನನಗೂ ಬೇಜಾರಾಗುತ್ತೆ, ವೀಡಿಯೋಸ್ನ ನಿಲ್ಲಿಸ್ತೀನಿ. ಬಟ್ ಕೆಲವೊಬ್ಬರು ಏನಂದರೆ ಈಗಲೇ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನನ್ನ ಮಕ್ಕಳಿಗೆ, ಅಂಥವ್ರು ತುಂಬಾ ಮಕ್ಕಳನ್ನ ಮಿಸ್ ಮಾಡ್ಕೊಳ್ತಾರೆ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಿರೋದೇನಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನಾಳೆ ಸಿಗೋಣ, ಬಾಯ್.